ಹಾಗೆ ಅವರು ನಮ್ಮಿಂದ ಪಡ್ಕೊಂಡಂತಹ ಕಿಂಚಿತ್ತು ಒಂದು ಸಣ್ಣ ಒಂದು ಸಹಾಯ ಅವರ ಜೀವನಕ್ಕೆ ದಾರಿದೀಪವಾಗಬೇಕು ಹೊರತು ಇನ್ನೊಬ್ಬರ ಜೀವನವನ್ನ ಹಾಳು ಮಾಡಿ ನಾವು ಸಂತೋಷ ಪಡುವುದಲ್ಲ. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ ಮತದಾನ ಅಂತಕ್ಕಂತಹ ಚಿತ್ರದಿಂದ ಆಯ್ದಂತಹ ಜನಪ್ರಿಯ ಗೀತೆಯ ವಿಶ್ಲೇಷಣೆಯನ್ನು ಮಾಡತಕ್ಕಂಥ ಪ್ರಯತ್ನ. ಈ ಗೀತೆಯ ಸಂಗೀತ ವಿ ಮನೋಹರ್ ಹಾಗೂ ಸಿ ಅಶ್ವಥ್ ಅವರು, ಹಾಗೆ ಈ ಗೀತೆಯ ರಚನೆ ಎಚ್.ಎಸ್. ವೆಂಕಟೇಶಮೂರ್ತಿ ಅವರು. ಈ ಗೀತೆಯ ತಾತ್ಸಾರ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸಾರ ಅಂದಾಗ ಅಲ್ಲಿ ಆಗ್ತಕ್ಕಂತಹ ನೋವುಗಳು, ನಲಿವುಗಳು, ಹಾಗೆ ಸಂಸಾರದಲ್ಲಿ ಉಂಟಾಗುವಂತಹ ಭಿನ್ನಾಭಿಪ್ರಾಯಗಳ ನಡುವೆ ಬದುಕುವ ಒಂದು ಅದ್ಭುತ ಸನ್ನಿವೇಶವನ್ನ ಈ ಗೀತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ದರೆ ಈ ಗೀತೆಯ ವಿಶ್ಲೇಷಣೆಯನ್ನು ಮಾಡೋಣ. ನಾಯಿ ತಲೆ ಮೇಲಿನ ಬುತ್ತಿ, ಸಂಸಾರ ಬಲು ದುಸ್ಸಾರ. ಈ ಸಂಸಾರ ಅನ್ನೋದೇ ಹಾಗೆ, ನಾಯಿಯ ತಲೆ ಮೇಲಿನ ಬುತ್ತಿ ಇದ್ದಾಗೆ. ಇಲ್ಲಿ ಸಾಕಷ್ಟು ನೋವಿದೆ, ಕಷ್ಟ ಇದೆ, ಎಲ್ಲವೂ ಇದೆ. ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ಸುಖ ಅನ್ನೋದು ನಮಗೆ ಸಿಗೋದಕ್ಕೆ ಸಾಧ್ಯ. ಇದು ಬಹಳ ದುಸ್ಸಾರ ಅಂದ್ರೆ ಒಂದು ಬಹಳ ಕಠಿಣವಾದ ಒಂದು ಪರಿಸ್ಥಿತಿ ಇರುತ್ತೆ. ಇಲ್ಲಿ ಕೆಲವು ಬಾರಿ ಸಂತೋಷ ಇರುತ್ತೆ, ಕೆಲವು ಬಾರಿ ನೋವಿರುತ್ತೆ. ಇದನ್ನು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. ಇದನ್ನ ಅರ್ಥ ಮಾಡಿಕೊಂಡು ಮನುಷ್ಯರು ಇದರಿಂದ ಬಿದ್ದಿದ್ದಾರೆ. ಇದು ಕೆಲವು ಬಾರಿ ದಡ ಸೇರಿಸಬಹುದು, ಇನ್ನು ಕೆಲವು ಬಾರಿ ನಮ್ಮನ್ನ ಕೈ ಬಿಟ್ಟು ಹಿಂದೆ ಸರಿಬಹುದು. ಆದ್ರೆ ಒಂದಲ್ಲ ಒಂದು ದಿನ ನಮ್ಮೆಲ್ಲರಿಗೂ ಕೂಡ ಖುಷಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಇವೆಲ್ಲದರ ನಡುವೆ ಬದುಕು ಅನ್ನೋದು ತುಂಬಾನೇ ಕಷ್ಟಕರ ಸನ್ನಿವೇಶದಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಹಾಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತಕ್ಕಂತಹ ಒಂದು ಛಲವನ್ನು ಇಟ್ಕೊಂಡಿರ್ತಕ್ಕಂತಹ ಮಂದಿ ಕೂಡ ನಿಮ್ಮ ಮಧ್ಯೆ ಇದ್ದಾರೆ. ಕೈಯಲ್ಲಿ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ. ಈಗ ಕಾಲನೇ ಹಾಗಾಗ್ಬಿಟ್ಟಿದೆ. ಕೈಯಲ್ಲಿ ನಡೀತಾರೆ, ಕಾಲಲ್ಲಿ ನಡಿ ಅಂದ್ರೆ ಕೈಯಲ್ಲಿ ನಡೀತಾರೆ. ಇದು ಎಷ್ಟು ದುಃಖಕರ ಸನ್ನಿವೇಶವನ್ನ ತರಬಹುದು ಅಂದ್ರೆ, ಮನುಷ್ಯರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಮ್ಮ ಬದುಕನ್ನ ಹೇಗೆ ರೂಪಿಸ್ಕೋಬೇಕು, ಹಾಗೆ ನೋವು ಎಷ್ಟಿರುತ್ತೆ, ಹಾಗೆ ಕೈಗೊಬ್ಬ ಕಾಲ್ಗೊಬ್ಬ ಅಂದ್ರೆ ಆತನಿಗೆ ಆಳ್ಬೇಕು ಅಂದ್ರೆ ತಾನು ಕೆಲಸ ಮಾಡಬಾರ್ದು, ಬದಲಾಗಿ ಅವನ ಕೆಲಸವನ್ನ ಬೇರೆಯವರು ಮಾಡಿಕೊಡ್ಬೇಕು. ಇದು ಅವನ ಒಂದು ಮನುಷ್ಯನ ಆಸೆಯಾಗಿದೆ. ಈ ಆಸೆ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ನಾವು ನೀವು ಯೋಚನೆ ಮಾಡೋದಕ್ಕಿಂತ ಇಡೀ ಜಗತ್ತೇ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ ಒಬ್ಬ ಮನುಷ್ಯ ತನ್ನ ಅವಶ್ಯಕತೆಯನ್ನು ಪೂರೈಸಿಕೊಳ್ಳೋದಕ್ಕೆ ಈ ರೀತಿ ಬದುಕೋದು ಎಷ್ಟು ಸರಿ ಅಂತ ಆತನೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಒದಗಿ ಬಂದಿದೆ. ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ. ಈಗ
ಕೈಗೊಬ್ಬ ಕಾಲ್ಗೊಬ್ಬ ಇದ್ದೇ ಇರ್ತಾನೆ. ಆದ್ರೆ ನಮ್ಮನ್ನ ನಾವು ಯಾವತ್ತು ನಮ್ಮನ್ನ ಮೈ ಮರಿತೀವಿ, ನಾವು ಯಾವತ್ತು ಕೆಲಸಕ್ಕೆ ಬಾರದವರಾಗ್ತೀವಿ, ಪ್ರಯೋಜನ ಇಲ್ಲ ಅಂದಾಗ ನಮ್ಮ ಕೈಯನ್ನ ಎಲ್ಲರೂ ಬಿಟ್ಬಿಡ್ತಾರೆ. ಆಗ ಒಂಟಿ ಜೀವನ ಮಾತ್ರ ನಿಮ್ಮದಾಗತ್ತೆ. ನಿಮ್ ಜೊತೆ ಯಾರು ಇರಲ್ಲ. ನಿಮ್ಮ ಬಳಿ ಹಣ, ಆಸ್ತಿ, ಅಂತಸ್ತು ಇರುವವರೆಗೂ ಮಾತ್ರ ಎಲ್ಲರೂ ನಿಮ್ಮವರಾಗಿರ್ತಾರೆ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಮಾತ್ರ ಸಮಾಜದಲ್ಲಿ ಒಬ್ಬ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆತ ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಏನಂತೀರಾ? ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು, ಹೊಳೆಯ ದಾಟಿದ ಮೇಲೆ ಅವನ್ಯಾರು ತಮ್ಮ ಇವನ್ಯಾರು. ಈಗ ಒಂದು ಹೊಳೆಯಲ್ಲಿ ತುಂಬಾ ನೀರು ತುಂಬಿ ಹರಿತಾ ಇರುತ್ತೆ. ಆ ದೋಣಿಗಾರ ತನ್ನ ಜೀವವನ್ನು ಲೆಕ್ಕಿಸದೆ ಒಬ್ಬ ಪಯಣಿಗನನ್ನ ದೋಣಿಯ ಮೂಲಕ ದಾಟಿಸ್ತಾನೆ. ದಾಟಿಸೋವರೆಗೂ ಮಾತ್ರ ಅವನು ನಮ್ಮವನಾಗಿರ್ತಾನೆ. ದಾಟಿಸಿದ ಮೇಲೆ ಅವನು ಯಾರು ಇವನು ಯಾರು ಅಂತಕ್ಕಂತಹ ಮನೋಭಾವನೆ ಸರ್ವೇ ಸಾಮಾನ್ಯವಾಗಿ ಬೆಳೀತದೆ. ಹಾಗೆ ನಮ್ಮ ಬದುಕಿನಲ್ಲೂ ಅಷ್ಟೇ, ನಮ್ಮನ್ನ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದು ಸುಳ್ಳಿನ ಮಾತು. ಅಂದ್ರೆ ಅಪ್ಪ ಅಮ್ಮ ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೂ ಮಾತ್ರ ನಮಗೆ ಬೆಲೆ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅಪ್ಪ ಅಮ್ಮನಿಗಿಂತ ಬೇರೆ ಯಾವರನ್ನು ಕೂಡ ನಾವು ಕಾಣಲ್ಲ. ಇಲ್ಲಿ ಆ ಪಯಣಿಗ ದೇವರು ಅಂತ ಭಾವಿಸ್ತಾನೆ. ಅಂದ್ರೆ ಈ ಕೊಳವನ್ನ ದಾಟತಕ್ಕಂಥ ಸಂದರ್ಭದಲ್ಲಿ, ತೊರೆಯನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಅವನು ದೇವರು. ಆಮೇಲೆ ಅವನು ಯಾರು ಇವನು ಯಾರು ಅಂತಕ್ಕಂತಹ ಉಡಾಫಿಯ ಭಾವನೆ ಮೂಡತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರೊಣಗಿದ ಮೇಲೆ ಬಗಿತಾರೋ ಅಗಿತಾರೋ ಹೊಟ್ಟೆ ಬಗಿತಾರೋ. ನೀರೊಣಗಿದ ಮೇಲೆ ಅಗಿತಾರೋ ಹೊಟ್ಟೆ ಬಗಿತಾರೋ. ಈಗ ಒಂದು ಹೊಳೆ ತುಂಬಾ ನೀರಿದೆ. ನೀರಿದ್ದಾಗ ಗಂಗವ್ವ, ಕಾವೇರಿ ಅಂತಕ್ಕಂತಹ ನಾನಾ ಹೆಸರುಗಳಿಂದ ನದಿಯನ್ನ ಗುರುತಿಸ್ತಾರೆ. ಅದೇ ಒಂದಲ್ಲ ಒಂದು ಕಾಲದಲ್ಲಿ ಬರಗಾಲ ಬಂತು ಅಂತ ಅಂದ್ರೆ ಅಲ್ಲಿ ಕೆರೆಯಲ್ಲಿ ನೀರು ಒಣಗಿ ಹೋಗುತ್ತೆ. ಆಗ ನೀರು ಬೇಕು ಅಂತಕ್ಕಂತಹ ಆಸೆಯಿಂದ ಮನುಷ್ಯ ಅದನ್ನ ಬಗಿತಾನೆ. ಬಗ್ದಾಗ ಅದಕ್ಕೂ ನೋವಾಗುತ್ತೆ. ಅದಕ್ಕೂ ತಾಯಿಯ ಹೃದಯ ಇದೆ ಅನ್ನೋದನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮರಳು ಸಿಗುತ್ತೆ ಅಂತಕ್ಕಂತಹ ಕೆಟ್ಟ ದುರಾಸೆಯಿಂದ ಹೊಳೆಯನ್ನ ಬಗಿದು ನೀರು ಬರುತ್ತೆ ಅಂತಕ್ಕಂತಹ ಕಾತುರತೆಯನ್ನ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ತಾಯಿ, ಈ ಕಾವೇರಿ ತಾಯಿ ಗಂಗವ್ವ, ನಿಮ್ಮ ಭಾವಕ್ಕೆ ತಕ್ಕಂತೆ ಕರೆಯುವ ನೀರು ನಿಮ್ಮೆಲ್ಲರನ್ನ ಕಾಪಾಡ್ತಕ್ಕಂತಹ ಒಂದು ಜೀವನದಿ ಅನ್ನೋದನ್ನ ಖಂಡಿತವಾಗ್ಲೂ ಮರಿಬಾರದು. ಜೀವ ಇರೋ ತನಕ ಮಾನ ಅವಮಾನ, ಸತ್ತ ಮೇಲೆ ಎತ್ತಿ ಒಗಿತಾರೋ ತಮ್ಮ ಒಗಿತಾರೋ. ನಮ್ಮ ಜೀವನ ಇರೋವರೆಗೂ ಮಾತ್ರ ನಮ್ಗೆ ಮಾನ ಅವಮಾನ ಎಲ್ಲವೂ ಕೂಡ ಸಿಗುತ್ತೆ. ಪ್ರೀತಿ, ಸ್ನೇಹ, ವಿಶ್ವಾಸ ಎಲ್ಲವೂ ಸಿಗುತ್ತೆ. ಆದ್ರೆ ಮಣ್ಣಲ್ಲಿ ಮಣ್ಣಾಗಿ ಒಂದು ವೇಳೆ ನಮ್ಮ ಜೀವ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆಗ ಯಾರು ಕೂಡ ಇರಲ್ಲ ನಮ್ಮ ಜೊತೆ. ಅದನ್ನ ನಮ್ಮ ಹೆಣ ಅಂತ ಹೇಳಿ ನಮ್ಮನ್ನ ಬಿಸಾಕ್ತಾರೆ ಹೊರಗಡೆ. ನಾವು ಜೀವಂತವಾಗಿ ಇರುವವರೆಗೂ ಮಾತ್ರ ನಮ್ಗೆ ಮನೆಯ ಒಳಗಡೆ ಒಂದು ಸ್ಥಳ ಸಿಗುತ್ತೆ. ಜೀವನೇ ಇಲ್ಲ ಅಂದ್ರೆ ಖಂಡಿತವಾಗ್ಲು ನಿಮ್ಮನ್ನ ಒಂದು ಕ್ಷಣವೂ ಕೂಡ ಮನೆಯ ಒಳಗೆ ಇಟ್ಕೊಳ್ಳೋದಿಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ. ನಾವು ಇವತ್ತು ಕಚ್ಚಾಡ್ತೀವಿ, ಎಲ್ಲ ನಂದು 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 ಅಂತ. ಯಾವುದು ನಿಮ್ದಲ್ಲ, ಎಲ್ಲವೂ ಕೂಡ ಪ್ರಕೃತಿಯದು. ಪ್ರಕೃತಿ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹೋಗ್ಬೇಕು. ಹಾಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮ ಜೀವ ಹೊರಟೋಗ್ಬೋದು. ಆದ್ರೆ ಹೊರಟೋಗುವ ನಡುವೆ ನಾವು ಮಾಡಿದಂತಹ ಸಹಾಯ, ಬೆಳೆಸಿದಂತಹ ಸ್ನೇಹ, ಇವು ಕಿಂಚಿತ್ತಾದರೂ ನಮ್ಮ ಜೊತೆ ಇರಬಹುದು ಅಥವಾ ಇಲ್ಲೇನೂ ಇರಬಹುದು. ನಾವು ಬದುಕಿರುವವರೆಗೂ ಮಾತ್ರ ನಮ್ಗೆ ಗೌರವ ಅನ್ನೋದನ್ನ ಯಾರು ಕೂಡ ಮರಿಬೇಡಿ ಸ್ನೇಹಿತರೆ. ಹಾಗಾಗಿ ನಾವು ಇರುವವರೆಗೂ ಒಳ್ಳೆ ಕೆಲಸ ಮಾಡೋಣ, ಇನ್ನೊಬ್ಬರ ಜೀವನವನ್ನ ಹಾಳು ಮಾಡೋದು ಬೇಡ. ಇನ್ನೂ ಪ್ರಮುಖವಾಗಿ ಹೇಳಬೇಕು ಅಂದ್ರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಗೆಲ್ರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿದ್ರು. ಅವರಿಗೆ ತಿಳಿಯದಂತೆ ಸಹಾಯ ಮಾಡಿದ್ರು. ಇವತ್ತಿಗೂ ಕೂಡ ಅವರನ್ನ ಸ್ಮರಣೆ ಮಾಡ್ತಕ್ಕಂತಹ ಸನ್ನಿವೇಶವನ್ನ
ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಹಾಗೆ ನಮ್ಮನ್ನ ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಾವು ಮಾಡಿದಂತಹ ಸಹಾಯಗಳು, ಹಾಗೆ ಅವರು ನಮ್ಮಿಂದ ಪಡ್ಕೊಂಡಂತಹ ಕಿಂಚಿತ್ತು ಒಂದು ಸಣ್ಣ ಒಂದು ಸಹಾಯ ಅವರ ಜೀವನಕ್ಕೆ ದಾರಿದೀಪವಾಗಬೇಕು ಹೊರತು ಇನ್ನೊಬ್ಬರ ಜೀವನವನ್ನ ಹಾಳು ಮಾಡಿ ನಾವು ಸಂತೋಷ ಪಡುವುದಲ್ಲ. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನೀವು ಹೋಗೋದು ಒಂಟಿಯಾಗಿ, ಬಂದಿರೋದು ಒಂಟಿಯಾಗಿ ಅನ್ನೋದನ್ನ ಮರಿಬಾರ್ದು. ಇನ್ನಾದ್ರೂ ಈ ಜೀವನದಲ್ಲಿ ನನ್ನದು ಅನ್ನೋದನ್ನ ಬಿಟ್ಟು ನಮ್ಮದು ಅಂತಕ್ಕಂತಹ ಮನೋಭಾವನೆಯನ್ನ ಬೆಳೆಸ್ಕೋತೀರಿ ಅಂತಕ್ಕಂತಹ ಆಶಯದೊಂದಿಗೆ ಈ ಗೀತೆಯ ವಿಶ್ಲೇಷಣಾತ್ಮಕ ಸರಣಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.